ಸಾಮಾನ್ಯಕ್ಕೆ ನಮ್ಮ ಮನೇಲಿ ಇವಾಗ ಯಾರು ಇಲ್ಲ ಅನ್ಸುತ್ತೆ. ನಮ್ಮ ಅತ್ತಿಗೆ ಹಿಂದ್ಗಡೆ ಬಟ್ಟೆ ತೊಳಿತೈತೆ. ನಮ್ಮಮ್ಮ ತೋಟದವೆಲ್ಲ ಹೋಗ್ ಬರ್ತೀನಂತ ಹೋಯ್ತು. ನಮ್ಮ ಅಣ್ಣನೂ ತೋಟದ ಹತ್ರ ಹೋಗೈತೆ, ನಮ್ಮ ಅಪ್ಪನೂ ತೋಟದ ಹತ್ರ ಹೋಗೈತೆ. ಮನೇಲಿ ಇರೋದು ನಾನು ನಮ್ಮ ಅತ್ತಿಗೆ ಇಬ್ರೇನೆ. ಹೆಂಗಿದ್ರು ನಮ್ಮ ಅತ್ತಿಗೆ ಇವಾಗ ಬಟ್ಟೆ ತೊಳಿಯಕ್ ಹೋಗೈತೆ, ಹಿಂದ್ಗಡೆ ಐತೆ ಅವರು. ಹಂಗಾಗಿ ನಮ್ಮ ಅತ್ತಿಗೆಗೂ ಏನು ಗೊತ್ತಾಗಲ್ಲ. ಈಗ ಮನೇಲಿ ಇರೋದು ನಾನು ಒಬ್ಳೆ. ನಾನು ಅಂದ್ಕೊಂಡಂಗೇನೆ ಏನಾದ್ರೂ ಮಾಡ್ಬಿಟ್ಟು ನೆಕ್ಲೆಸ್ ಎಲ್ಲ ಎತ್ ಬಿಡ್ತೀನಿ ಇವಾಗ. ಚಿನ್ನದ ನೆಕ್ಲೆಸ್ ಮನೆ ಒಳಗಡೆ ನಮ್ಮ ಅಪ್ಪನ ರೂಮಲ್ಲಿ ಇದ್ದಾವೆ. ಎಲ್ಲ ತೆಗೆದ್ಬಿಟ್ಟು ಎಲ್ಲ ತಗೊಂಡೋಗ್ಬಿಟ್ಟು ಭದ್ರವಾಗಿ ನಂದು ಇದ್ರಲ್ಲಿ ಹಾಕೊಂಡ್ಬಿಡ್ತೀನಿ, ಬ್ಯಾಗಲ್ಲಿ. ನನ್ನ ಬಟ್ಟೆ ಸೂಟ್ ಕೇಸ್ ಇದಾವಲ್ಲ ಎಲ್ಲ ತಗೊಂಡೋಗ್ಬಿಟ್ಟು ಅದ್ರ ಒಳಗಡೆ ಇಟ್ಕೊಂಡ್ಬಿಡ್ತೀನಿ. ಯಾರಿಗೂ ಒಂದ್ ಈಟನ್ನು ಕೂಡ ಗೊತ್ತಾಗ್ಬಾರ್ದು, ಹಂಗೆ ಇಟ್ಕೊಂಡ್ಬಿಡ್ತೀನಿ. ಆಮೇಲಿಂದ ಹೆಂಗಿದ್ರು ಹುಡ್ಕಾಡ್ತಾರೆ, ನೆಕ್ಲೆಸ್ ಎಲ್ಲೋಯ್ತು, ಏನಾಯ್ತು ಅಂತ. ಎಲ್ಲಾರು ಹುಡ್ಕಾಡಿದ್ರೆ ಅದೆಲ್ಲ ಸಿಕ್ಬಿಡುತ್ತೆ. ಸಿಗಲ್ಲ, ನಾನು ಎತ್ಕೊಂಡು ಹೋಗಿರ್ತೀನಲ್ಲ. ಹೆಂಗಿದ್ರು ನಮ್ಮ ಅತ್ತಿಗೆ ಮೇಲೆ ಹಾಕ್ಬಿಡ್ತೀನಿ. ನಾನು ನಮ್ಮ ಅಮ್ಮಂಗೆ ಹೇಳ್ಬಿಡ್ತೀನಿ, ಅಮ್ಮ ಅವತ್ತು ನಾನು ಸಿಕ್ಕಾಬಟ್ಟೆ ನಿದ್ದೆ ಬಂದು ಮಲ್ಕೊಂಡ್ಬಿಟ್ಟಿದ್ದೆ ಕಣಮ್ಮ. ಅದಕ್ಕೆ ಒಬ್ರೇ ಇದ್ರು, ನೀವ್ ಯಾರು ಇರಲಿಲ್ಲ ಕಣಮ್ಮ, ಸಾಮಾನ್ಯಕ್ಕೆ ಅತ್ತಿಗೆನೆ ಮಾಡಿರೋದು ಕಣಮ್ಮ ಅಂತ ಅತ್ತಿಗೆ ಮೇಲೆ ಎತ್ತಾಗ್ಬಿಡೋದು. ಅವಾಗ ನನ್ನ ಬಂಗಾರದ ಚೈನು ಅದ್ ನಂದೇ ಅದು. ನೆಕ್ಲೆಸು ನಮ್ಮ ಅಪ್ಪ ಮದುವೆ ಆಗಿದ್ದೀನಲ್ಲ, ನಮ್ಮ ಮಾವನ ಮಗಂಗೆ ಹೋಗ್ಬಿಟ್ಟು ಮದುವೆ ಆಗಿ ಬಂದ್ಬಿಟ್ಟೆ ಕೇಳ್ದಂಗೆ ಅಂತ ನಮ್ಮ ಅಪ್ಪ ಕೊಡ್ತಿಲ್ಲ. ಅದಕ್ಕೋಸ್ಕರನೇ ಬಂಗಾರದ ನೆಕ್ಲೆಸ್ ನಂದಾಗ್ಬಿಡುತ್ತೆ. ಆಮೇಲಿಂದ ಹೆಂಗ ನಮ್ಮ ಅತ್ತಿಗೆಗೆ ಮನೆಯಿಂದ ಆಚೆ ಕಡೆ ಹಾಕ್ಬಿಡ್ತಾರೆ. ಹೆಂಗ ಕಳ್ತನ ಮಾಡಿದಾಳೆ ಇವಳು, ಬೇಡ ನಮ್ಮ ಮನೇಲಿ ಅಂತ ನಮ್ಮ ಅಪ್ಪ ಬೈದ್ಬಿಟ್ಟು ನಮ್ಮ ಅಣ್ಣಂಗೂ ನಮ್ಮ ಅತ್ತಿಗೆಗೂ ಇಬ್ರಿಗೂ ಮನೆಯಿಂದ ಕಳಿಸ್ಬಿಡ್ತಾರೆ. ನೀವ್ ಇರ್ಲೇಬೇಡ್ರಿ, ಹೋಗ್ರಿ, ಹಿಂಗೆ ಇದ್ರೆ ಕಳ್ತನ ಮಾಡ್ತಾನೆ ಇರ್ತೀರಾ ಹಂಗೆ ಹಿಂಗೆ ಅಂತ. ನನ್ಗೆ ಎರಡು ಕಡೆಯಿಂದಾನು ಲಾಭ, ಎರಡು ಕಡೆಯಿಂದಾನು ಒಳ್ಳೇದು. ಅಲ್ಲ, ನಮ್ಮ ಅಪ್ಪನ ಜೊತೆ ಚೆನ್ನಾಗಿರೋದಕ್ಕೆ ಬಿಡ್ತಿಲ್ವಲ್ಲ, ಹೆಂಗ್ ಅದ್ರಸುತ್ತೆ ನಮ್ಮ ಅಪ್ಪ. ನನಗೆ ಮೊದ್ಲೆಲ್ಲ ಎಷ್ಟೊಂದೆಲ್ಲ ಪ್ರೀತಿಯಿಂದ ನೋಡ್ಕೊಳ್ತಿತ್ತು. ಎಲ್ಲ ಆಗ್ತಿರೋದು ಇವರಿಂದಾನೆ ತಾನೆ, ಇವರಿಬ್ರಿಂದಾನೆ ಆಗ್ತಿರೋದು. ನಾನು ಸುಮ್ಕಿದ್ ಬಿಡ್ತೀನ? ನನಗೆ ಬಂದ್ಬಿಟ್ರೆ ಕೋಪ, ನಾನು ಹೆಂಗಂತ ನನಗೆ ವಿರುದ್ಧ ಹಾಕೊಂಡ್ಬಿಟ್ರೆ, ನನಗೆ ಎದುರು ಹಾಕೊಂಡ್ರೆ ಇನ್ನು ಏನೇನ್ ಅನ್ಭವಿಸ್ಬೇಕಂತ ಹೋಗ್ತಾ ಒಂದೊಂದಾಗಿ ಮುಂದೆ ಗೊತ್ತಾಗುತ್ತೆ ಇವರಿಗೆ ಕಷ್ಟಗಳು ಏನೇನಂತ. ಓಹೋ, ಯಾರಿಗೋ ಏನೋ ಮಾಡ್ಕೊಂಡಂಗ್ ನಾನು ಮಾಡ್ಕೋಬಹುದು ಅನ್ಕೊಂಡ್ಬಿಟ್ಟಿದ್ದಾರೆ ಇವರು. ಪಾಪ ನನ್ ಗಂಡ ಇವ್ರ ಕಾಟಕ್ಕೆ ಸರಿಯಾಗಿ ನಮ್ಮ ಮನೆ ಒಳಗಡೆ ಬಂದು ಕಾಲು ಇಡ್ತಿಲ್ಲ. ನಮ್ಮ ಅಪ್ಪ ಮಾತಾಡ್ಸಲ್ಲ, ನಮ್ಮ ಅಣ್ಣ ಮಾತಾಡ್ಸಲ್ಲ. ಮಾತಾಡ್ಸಿದ್ರೆ ನಾನು ನಮ್ಮಮ್ಮ ಇಬ್ರೇನೆ ಮಾತಾಡಿಸ್ಬೇಕು ಪಾಪ ನಮ್ ಗಿರೀಶಂಗೆ. ಅದಕ್ಕೆ ಯಾರ್ದ ಅವರು ಬರ್ತಾನೆ ಇಲ್ಲ ಸರಿಯಾಗಿ. ಅಲ್ಲ, ಮಾಡ್ದಲೇ ಇರೋ ತಪ್ಪೇನಾರು ಮಾಡಿದೀವ? ಅದ್ ಯಾಕೆ ಹಿಂಗ ಆಡ್ತೈತೆ ನಮ್ಮ ಅಪ್ಪ ಏನ್ ಹಿಂಗೆಲ್ಲ ಆಡಲ್ಲ. ಇವ್ರು ಕಲಿಸ್ತಿರೋದು. ನಮ್ಮ ಅಣ್ಣನೂ ನಮ್ಮ ಅತ್ತಿಗೆ ಎಲ್ಲ ಅವ್ರ ನಮ್ಮ ಅಪ್ಪನ ತಲೆ ತುಂಬ್ತಿರೋದು. ಚಾಡಿ ಹೇಳಿ 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 ಎಲ್ಲ ತಲೆ ತುಂಬ್ತಿದ್ದಾರೆ. ಅವ್ರು ಹಂಗೆ ನಮ್ಮ ಅಪ್ಪನೂ ಅವ್ರ ಮಾತಂಗೆ ಕುಣಿತೈತೆ ಅಷ್ಟೇ ಇಲ್ಲಿ ನಡೀತಿರೋದು, ಇನ್ನೇನಿಲ್ಲ. ಮಾಡ್ಲಿ ಅದೆಷ್ಟ್ ದಿವಸ ಹಿಂಗೆ ಮಾಡ್ತಾರೆ, ಮಾಡ್ಲಿ. ಇನ್ಮೇಲಿಂದ ಇರೋದು ನನ್ಗೆ ಎದ್ರ ಹಾಕೊಂಡ್ರೆ ನಾನ್ ಬಿಟ್ಬಿಡ್ತೀನ. ಹೋಗ್ಬಿಟ್ಟು ಈಗ ಸದ್ಯಕ್ಕೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಮೊದ್ಲು ಹೋಗಿ ಎತ್ಕೊಂಡ್ಬರ್ತೀನಿ ನೆಕ್ಲೆಸ್ನ. ಯಾರಿಗೂ ಗೊತ್ತಿಲ್ದಂಗೆ ಎತ್ಕೊಂಡ್ಬಂದ್ಬಿಟ್ಟು ಭದ್ರವಾಗಿ ನಾನು ಸೂಟ್ ಕೇಸ್ ಒಳಗಡೆ ಪಟ್ಟಂತ ಇಟ್ಕೊಂಡ್ಬಿಡ್ತೀನಿ. ಆಮೇಲಿಂದ ಏನು ಗೊತ್ತಿಲ್ದಂಗೆ ನನ್ನ ಪಾಡಿಗೆ ನಾನು ಆರಾಮಾಗಿ ಇದ್ದು ಬಿಡ್ತೀನಿ. ಒಂದು ಚೂರುನು ಡೌಟ್ ಬರಬಾರ್ದು. ನನ್ನ ನೆಕ್ಲೆಸ್ ನಮ್ಮಪ್ಪ ನನಗೋಸ್ಕರ, ನಮ್ಮಮ್ಮ ನಮ್ಮಪ್ಪ ಕಷ್ಟಪಟ್ಟು ಮಾಡಿರೋದ್ ನೆಕ್ಲೆಸ್. ನಮ್ಮ ಅತ್ತಿಗೆ ಏನಾರು ಕೊಟ್ಬಿಟ್ರೆ ನಾನೇನು ಮಾಡೋಣ ಮತ್ತೆ? ಅಷ್ಟೊಂದೆಲ್ಲ ನಾನ್ ಕಷ್ಟಪಟ್ಟು ನಾನ್ ಪ್ರೀತಿಯಿಂದ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಮಾಡಿಸ್ಕೊಂಡಿರೋದು. ಮದುವೆ ಆಗ್ಬಿಟ್ಟಿದ್ದೀನಂತ ನಮ್ಮ ಅಪ್ಪ ಏನ್ ಮಾಡಿದ್ರು ಕೊಡ್ತಾನೆ ಇಲ್ಲ. ನಾನು ವಾಪಸ್ ಮನೆಗೆ ಹೋಗ್ತೀನಲ್ಲ, ಅವಾಗ ಇನ್ನೇನು ಕರ್ಕೊಂಡ್ರಲ್ಲ ನೆಕ್ಲೆಸ್ ಎಲ್ಲ ಕೊಟ್ಬಿಡ್ತಾರೆ ನಮ್ಮ ಅಪ್ಪ, ಇನ್ನೇನು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಏನು ನಮ್ಮಪ್ಪ ಕೊಡಂಗೆ ಇಲ್ಲ, ತಲೆನೇ ಕೆಡಿಸ್ಕೊಳ್ತಿಲ್ಲ ನನ್ನ ಬಗ್ಗೆ. ನೋಡಿ, ಇವಾಗ ಕೊಡ್ಲಿಲ್ಲ ಅಂದ್ರೂ ನನ್ಗೆ ಹೆಂಗೆ ತಗೋಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಮ್ಮಪ್ಪ ಯಾಕೆ ಇತ್ತೀಚಿಗೆ ಬಲು ಕಲ್ತು ಬಿಟ್ಟಿದ್ದಾರೆ. ಇವಾಗ ಇರೋದು ಸೊಸೆ ಮುದ್ದು ಸೊಸೆ, ನನ್ನ ಮುದ್ದು ಸೊಸೆ ಅಂತ ಹೇಳ್ತಿದ್ರಲ್ಲ, ಇವಾಗ ಗೊತ್ತಾಗುತ್ತೆ. ಒಬ್ರಿಗೊಬ್ರು ಕಿತ್ತಾಡುವಾಗ ಮೊದ್ಲು ಹೋಗ್ಬಿಟ್ಟು ಭದ್ರವಾಗಿ ನನ್ನ ಸೂಟ್ ಕೇಸ್ ಒಳಗಡೆ ಯಾರಿಗೂ ಕಣ್ಣಿಗೆ ಕಾಣಿಸ್ದಂಗೆ ಹೋಗ್ಬಿಟ್ಟು ಒಳಗಡೆ ಮೊದ್ಲು ಇಟ್ಟು ಬಂದ್ಬಿಡ್ತೀನಿ. ಒಂದು ಚೂರು ಯಾರಿಗೂ ಡೌಟ್ ಬರಬಾರ್ದು, ಒಂದ್ ಚೂರು ಯಾರಿಗೂ ಕಾಣಿಸ್ಲೇಬಾರ್ದು. ಹಂಗೋಗಿ ಭದ್ರವಾಗಿ ಇಟ್ಬಿಡ್ಬೇಕು. ಯಾರು ಬಂದ್ಗಿದ್ರೆ ಇನ್ನೇನು ಮಧ್ಯಾಹ್ನ ಆಗ್ತಾ ಬೇರೆ ಬಂತು, ನಮ್ಮ ಅಣ್ಣ ನಮ್ಮ ಅಪ್ಪ ಊಟಕ್ಕೆ ಬರ್ತಾರೆ, ನಮ್ಮ ಅಮ್ಮನೂ ತೋಟ ತಾವಿಂದ ಬಂದ್ಬಿಡುತ್ತೆ. ನಮ್ಮ ಅಮ್ಮಂಗೆ ಗೊತ್ತಾದ್ರೆ ಏನು ತೊಂದ್ರೆ ಏನಾಗಲ್ಲ. ಆದ್ರೂ ಈಗಲೇ ನಮ್ಮ ಅಮ್ಮನ ಮುಂದೆ ಹೇಳ್ಕೋಬಾರ್ದು ಅಷ್ಟೇ. ಆಮೇಲಿಂದ ಬೇಕಾದ್ರೆ ಹೇಳ್ಕೊಂಡ್ರೆ ಆಯ್ತು. ಚಂದು ಎಲ್ಲೋದ್ಲು? ಅತ್ತೆ ಬೇರೆ ಅತ್ತೆ, ಎಲ್ಲಾರು ಆ ಮಗಳು ಒಬ್ಳೆ ಇರ್ತಾಳೆ, ಚಂದು ಒಬ್ಳೆ ಇರ್ತಾಳೆ. ಅವಳಿಗೆ ಕುಡಿಯಕ್ಕೆ ಜ್ಯೂಸ್ ಏನಾರ ಮಾಡ್ಕೊಡು, ಏನಾರು ತಿನ್ನಕ್ಕೆ ಏನಾರ ಕೊಡ್ತಿರು, ಟೀ ಏನಾರ ಕಾಸು ಕೊಡು ಅಂತ ಬೇರೆ ಹೇಳೋಗಿದ್ರು. ನಾನ್ ಬೇರೆ ಬಟ್ಟೆ ತೊಳಿತಾ ಅಲ್ಲೇ ಇದ್ಬಿಟ್ಟೆ. ಇವಾಗ ನೆನಪು ಮಾಡ್ಕೊಂಡ್ಬಿಟ್ಟು ಓಡ್ ಬಂದ್ಬಿಟ್ಟೆ.
ಅಯ್ಯೋ ನಾನು ಮಾತಾಡ್ಸಿದ್ರೆ ಅರ್ಧ ರೇಗಾಡ್ತಾಳಪ್ಪ ನನ್ನ ಮೇಲೆ ಅತ್ಲಾಗಿ. ಆ ಮಾತಾಡ್ಸಕ್ಕೆ ಅರ್ಧ ಬೇಜಾರಾಗುತ್ತೆ ಅತ್ಲಾಗಿ. ಅಯ್ಯೋ ಬೇಜಾರು ಮಾಡ್ಕೊಂಡ್ರೆ ಏನು, ನಮ್ಮ ಮನೆಗೆ ಬಂದಿದಾರ ಅಂದ್ಮೇಲೆ ನಾನು ಚೆನ್ನಾಗಿ ನೋಡ್ಕೋಬೇಕಲ್ವಾ. ಇನ್ನೊಂದು ಸ್ವಲ್ಪ ದಿವಸ ನನ್ನ ಬೆಲೆ ಗೊತ್ತಾಗ್ತಾ ಹೋಗುತ್ತೆ ಅವಳಿಗೆ, ನಾನು ಕೆಟ್ಟವಳ ಒಳ್ಳೆವಳ ಅಂತ ಪಾಪ ಅವಳಿಗೆ ಗೊತ್ತಾಗ್ತಾ ಹೋಗುತ್ತೆ. ನನ್ನ ಬಗ್ಗೆ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ ಹಿಂಗೆ ಆಡ್ತಿದ್ದಾಳೆ ಬಿಡತ್ಲಾಗಿ. ಪಾಪ ಚಂದು, ಚಂದು, ಚಂದು ಏನ್ ಮಾಡ್ತಿದ್ಯಮ್ಮ? ಇದೇನಪ್ಪ ಇದು, ನಮ್ಮ ಅತ್ತಿಗೆ ಬಂದ್ರ? ಅಯ್ಯೋ 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 ಅಯ್ಯೋ, ಹೆಂಗ ಬೇಗನೆ ಬಂದ್ಬಿಟ್ಟಿದ್ದೀನಿ ನಾನು ಒಳಗಡೆ. ಅಕಸ್ಮಾತ್ ಏನಾದ್ರೂ ನಾನು ನೆಕ್ಲೆಸ್ ಎತ್ಕೊಂಬಂದಿದ್ದೇನಾದ್ರು ನೋಡಿರ ಇವರು? ಇದ್ಯಾಕಪ್ಪ ಇವ್ರು ಇವಾಗ ಬಂದ್ರು? ಇಲ್ಲ ಇಲ್ಲ, ಸಾಮಾನ್ಯಕ್ಕೆ 100ಕ್ಕೆ 100 ನೋಡೇ ಇರಲ್ಲ. ಯಾಕಂತೀಯ? ಅಕಸ್ಮಾತ್ ನನ್ಗೇನಾದ್ರು ನೋಡಿದಿದ್ರೆ ಎಷ್ಟು ಪ್ರೀತಿಯಿಂದ ಕರಿತಾನೆ ಇರಲ್ಲ, ಇನ್ನು ರೇಗಾಡ್ ಬಿಡೋರು ನನ್ನ ಮೇಲೆ. ನಾನು ಬೇಗ ಬಂದ್ಬಿಟ್ಟಿದ್ದೀನಿ, ಹಂಗ ಒಳ್ಳೆ ಕೆಲಸ ಮಾಡ್ಬಿಟ್ಟೆ. ಅಪ್ಪಿ ತಪ್ಪಿ ಏನಾದ್ರೂ ಒಂದ್ 5 ನಿಮಿಷ ನಾನು ತಡವಾಗಿ ಬಂದಿದ್ರೆ ಅನ್ಯಾಯವಾಗಿ ಸಿಗಾಕೊಂಡ್ಬಿಟ್ಟಿದ್ದಲ್ಲಪ್ಪ ಇವ್ರ ಕೈಲಿ. ಯಪ್ಪ ಹೆಂಗ ಬಚಾವಾಗ್ಬಿಟ್ಟೆ. ಒಳ್ಳೆ ಅತ್ಲಾಗಿ ಎಲ್ಲಾ ಕಡೆನೂ ನನಗೆ ತಲೆನೋವು ಇವರಿಂದ ಅತ್ಲಾಗಿ. ಇವಾಗ ಐತೆ ತಡ್ರಿ, ನಿಮ್ಗೆ ಮಾಡ್ತೀನಿ ಇವರಿಗೆ. ಇದಾಕಪ್ಪ ಈ ಹುಡುಗಿ ಮಾತಾಡ್ತಾನೆ ಇಲ್ಲ? ಅಷ್ಟೊಂದೆಲ್ಲ ಆವಾಗ್ಲಿ ನಾನು ಕೂತ್ಕೊಂಡು ನಾನು ಮಾತಾಡಂಗೂ ಇಲ್ಲ, ಏನಿಲ್ಲ. ಚಂದು, ಚಂದು, ಬಂದೆ ಕಣತ್ಗೆ, ಬಂದೆ. ಒಂದೇ 1 ನಿಮಿಷ. ಅಯ್ಯೋ ಸಿಕ್ಕಾಬಟ್ಟೆ ನಿದ್ದೆ ಕಣತ್ಗೆ ಇವತ್ತು. ಯಾಕ ಬಂದೆ ತಡೀರಿ. ಅದೇ ಯಾಕೆ ಕೂತ್ಕೊಂತಿದ್ದೀರ? ಬಂದೆ 5 ನಿಮಿಷ ಎದ್ದು ಬಂದೆ. ಏನ್ ನಿದ್ದೆ ಅದಕ್ಕೆ? ಬಿಸಿಲು ನಿಗಿ 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 ಅಂತ ಉರಿತೈತೆ. ಈ ಬಿಸಿಲಿಗೆ ಸಿಕ್ಕಾಬಟ್ಟೆ ಶೆಕೆ ನೋಡ್ರಿ. ಕೂತ್ಕೊಂಡಿದ್ದೀನಿ, ಕೂತ್ಕೊಳ್ತಾ ಟಿವಿ ನೋಡ್ತಾ ಕೂತ್ಕೊಂಡಿದ್ದೆ. ಅಲ್ಲೇ ನಿದ್ದೆ ಬಂದ್ಬಿಟ್ಟೈತೆ, ನನ್ಗೆ ಗೊತ್ತೇ ಇಲ್ಲ. ಇವಾಗ ನೀವು ಬಂದು ಕೂಗಿದ್ದಕ್ಕೆ ಸರಿ ಆಯ್ತು, ಇಲ್ಲ ಅಂದ್ರೆ ಎದಳ್ತಾನೆ ಇರಲಿಲ್ಲ. ಹೌದೇನಮ್ಮ, ನಿದ್ದೆ ಮಾಡ್ತಿದ್ದ? ತರಿಗೆ ಹೋಗತ್ಲಾಗಿ, ಎಂತ ಕೆಲಸ ಆಗೋಯ್ತು ಚಂದು. ಬೇಜಾರ್ ಮಾಡ್ಕೋಬೇಡ ಕಣಮ್ಮ, ನಿದ್ದೆಲ್ಲ ಬಂದ್ಬಿಟ್ಟು ಎದಳಿಸ್ಬಿಟ್ಟೆ ಅಂತ ನಾನು. ಏನ್ ಮಾಡ್ತೀಯ? ನಾನು ಇಷ್ಟೊತ್ತವರೆಗೂ ಬಟ್ಟೆ ತೊಳಿತಿದ್ದೆ. ಬಟ್ಟೆ ಎಲ್ಲ ತೊಳೆದಾದ್ಮೇಲೆ ಬಂದು ಇನ್ನೇನು ಅತ್ತೆಯವ್ರು ಬೇರೆ ಹೇಳೋಗಿದ್ರು, ಚಂದು ಇರ್ತಾಳೆ, ಚಂದುಗೆ ಏನಾದ್ರು ಜ್ಯೂಸು ತಿಂಡಿನ ಏನಾರ ಮಾಡಿಕೊಡು ಮಧ್ಯಾಹ್ನಕ್ಕೆ ತಿನ್ನೋದಕ್ಕೆ, ನಿದ್ದೆ ಬಂದ್ಬಿಟ್ಟು ಮಲ್ಕೊಂಡಿದ್ರು ಎದಳಿಸು ಅಂತ ಹೇಳಿದ್ರು. ಅದಕ್ಕೆ ನಾನು ಕೆಲಸ ಮಾಡ್ತಾನೆ ನೀನ್ ನೆನಪಾದಲ್ಲ, ಅದಕ್ಕೆ ಪಟ್ ಅಂತ ಓಡ್ ಬಂದೆ ಕಣಮ್ಮ. ಬೇಜಾರ್ ಮಾಡ್ಕೋಬೇಡ ಕಣಮ್ಮ ಚಂದು. ಅಯ್ಯೋ ಅದಕ್ಕೆ ಇಲ್ಲ, ಅದಕ್ಕೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ನಿಮ್ಮ ಮೇಲೆ? ಸುಮ್ಮನಿರಿ. ನೀವು ಈ ರೀತಿ ಎಲ್ಲ ಏನು ತಿಳ್ಕೊಳಕ್ ಹೋಗ್ಬೇಡ್ರಿ. ನಾನು ಏನಕ್ಕೂ ಬೇಜಾರು ಮಾಡ್ಕೊಳಲ್ಲ ನಿಮ್ಮ ಮೇಲೆ ಪಾಪ. ಏನ್ ಮಾಡ್ತೀರಾ? ಕೆಲವು ಟೈಮು ಬೇಜಾರು ಮಾಡಿಸ್ಬಿಡುತ್ತೆ ಅಷ್ಟೇ. ಅಲ್ಲ, ನಿದ್ದೆ ಮಾಡ್ತಿದ್ದೆ. ಈಗ ಪಾಪ ನೀವು ಏನಾರ ತಿಂಡಿ ಏನಾರು ತಿನ್ಸೋದಕ್ಕೆ ತಾನೆ ನನಗೆ ಎದಳ್ಸಿರೋದು. ಸುಮ್ಕೆ ಏನು ಎದಳ್ಸಿಲ್ವಲ್ಲ, ಬಿಡ್ರಿ ಇರ್ಲಿ, ಏನು ಪರವಾಗಿಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಚಂದು, ನಾನೇನು ಕಮ್ಮ ಬೇಜಾರು ಮಾಡ್ಕೊಳ್ಳಿ, ಏನಿಲ್ಲ. ಸರಿ ಆಯ್ತು. ಏನ್ ತಿಂತೀಯ ಇವಾಗ? ಏನ್ ಅಡಿಗೆ ಮಾಡ್ಲಿ? ಅಡಿಗೆ ಮಾಡೋಣ, ತಿಂಡಿ ಏನಾದ್ರು ಮಾಡೋಣ, ಟೀ ಕಾಯಿ ಇಟ್ಕೊಡ್ಲಾ, ಜ್ಯೂಸ್ ಕುಡಿತೀಯಾ? ಏನ್ ಮಾಡ್ಕೊಡೋಣಮ್ಮ? ಮಜ್ಜಿಗೆ ಏನಾದ್ರು ಕುಡಿತೀಯಾ? ಮಸಾಲೆ ಮಜ್ಜಿಗೆ ಮಾಡ್ಕೊಡೋಣ, ಇಲ್ಲ ಮನೇಲಿ ಕಲ್ಲಂಗಡಿ ಹಣ್ಣು ಐತೆ, ಕಲ್ಲಂಗಡಿ ಹಣ್ಣು ಕುಯ್ಕೊಡ್ಲಾ, ಇಲ್ಲ ಮಾವಿನ ಹಣ್ಣು ಐತೆ, ಮಾವಿನಕಾಯಿ ಕೊಡ್ಲಾ? ಏನ್ ತಿಂತೀಯಮ್ಮ ನೀನು? ಅಯ್ಯೋ ಅದಕ್ಕೆ ನನ್ನ ಮುದ್ದು ಅದಕ್ಕೆ ನೀವು ನನ್ನ ಮೇಲೆ ಎಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡಿದ್ದೀರಾ ನೀವು ಅಲ್ವಾ? ನಾನೇ ನಿಮ್ಮ ಮೇಲೆ ಸುಮ್ಕೆನೆ ರೇಗಾಡ್ಬಿಡ್ತೀನಿ, ಕೋಪ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಕೆಲವು ಟೈಮು. ಅದಕ್ಕೆ ಹಂಗೇನಿಲ್ಲ. ಏನಂದ್ರೆ ಏನಿಲ್ಲ, ನನಗೆ ಸದ್ಯಕ್ಕೆ ಇವಾಗ ಏನು ಬೇಡ ನನಗೆ. ಹಣ್ಣು ಏನು ಬೇಡ. ಬೇಕಾದ್ರೆ ನಾನೇ ಮಾಡ್ಕೊಂಡು ತಿಂತೀನಿ, ಅಥವಾ ಜ್ಯೂಸ್ ಏನಾದ್ರು ಕುಡಿತೀನಿ. ಪಾಪ ನೀವು ಕೆಲಸ ಮಾಡ್ತಿದ್ದೀರಾ, ಕೆಲಸ ಮಾಡ್ತಾನೆ ಅರ್ಧಂಬರ್ಧಕ್ಕೆ ಎದ್ದು ಬರ್ಬೇಡ್ರಿ, ಹೋಗಿ. ಅದಕ್ಕೆ ನೀವು ಕೆಲಸ ಮಾಡ್ಕೊಳ್ರಿ, ಹೋಗಿ. ಈ ಅಮ್ಮಂಗೆ ಬುದ್ಧಿ ಇಲ್ಲ ಪಾಪ. ನೀವು ಕೆಲಸ ಮಾಡೋರಿಗೆ ಬಂದ್ಬಿಟ್ಟು ಅದ್ ಮಾಡು ಇದ್ ಮಾಡ್ಕೊಡು ಅಂತ ಬೇರೆ ಹೇಳೋಗಿದಾರಲ್ಲ, ಅವರಿಗೆ ಬುದ್ಧಿ ಬೇಡವಾ? ಅದಕ್ಕೆ ಹೋಗಿ. ಅದಕ್ಕೆ ನಾನೇ ಏನಿದ್ರು ಕೆಲ್ಸಗಳು ನೋಡ್ಕೊಳ್ತೀನಿ, ತಿಂಡಿ ಏನಾರ ಮಾಡ್ತೀನಿ. ಪಾಪ ನೀವು ಬೆಳಿಗ್ಗೆ ನಾನು ಪಾಪ ಕೆಲಸ ಅದು ಇದು ಮಾಡಿ ನಿಮ್ಗೂ ಸಾಕಾಗಿ ಹೋಗಿರುತ್ತತ್ಲಾಗಿ. ಎಷ್ಟಂತ ಕೆಲಸ ಮಾಡ್ತೀರಾ? ನಾನು ಬಂದಾಗ್ಲಿ ನಾನು ಅವತ್ತಿನ ನೋಡ್ತಿದ್ದೀನಿ. ಬಟ್ಟೆ ನೀವು ತೊಳಿತೀರಾ, ಮನೆ ಎಲ್ಲ ಕ್ಲೀನ್ ಮಾಡ್ತೀರಾ, ಪೂಜೆ ಎಲ್ಲ ಮಾಡ್ಕೋಬೇಕು, ಅಡಿಗೆ ಮಾಡ್ಬೇಕು, ತಿಂಡಿ ಮಾಡ್ಬೇಕು, ರಾತ್ರಿಗೂ ಅಡಿಗೆ ಮಾಡ್ಬೇಕು. ಎಷ್ಟೊಂದೆಲ್ಲ ಕೆಲ್ಸಗಳು. ಅದ್ ಹೆಂಗ್ ಮಾಡ್ತೀರಾ? ಅದಕ್ಕೆ ನೀವು ಹೆಂಗ್ ನಿಭಾಯಿಸ್ತೀರಾ ನೀವು? ನಾನು ಅದೇ ಅನ್ಕೊಂಡ್ಬಿಡ್ತೀನಿ, ಯಪ್ಪ 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 ಅಂತ. ಅಲ್ಲ, ಏನ್ ಇವಳು ನಮ್ ಚಂದು ಯಾವತ್ತೂ ಇಲ್ದಿರೋಳು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ, ಬಾಯಿ ತುಂಬಾ ಅದಕ್ಕೆ ಅಂತ ಮಾತಾಡ್ತಿದ್ದಾಳೆ, ಅಷ್ಟೊಂದೆಲ್ಲ ಪ್ರೀತಿಯಿಂದ ಇದ್ ಮಾಡ್ತಿದ್ದಾಳೆ. ಅವಾಗಂತೂ ಮಾತಿಗೂ ನಮ್ಮೇಲೆ ರೇಗಾಡೋಳು, ಕೋಪ ಮಾಡ್ಕೊಳ್ಳೋದು. ಇವಾಗ ನೋಡು ಅದೆಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ. ನನ್ಗೆ ಊಹಿಸ್ಕೊಳಕ್ಕೆ ಆಗ್ತಿಲ್ವಲ್ಲ, ಇವಳು ನಿಜ ಚಂದುರನ ಇಲ್ವನಪ್ಪ? ನನ್ಗೆ ಯಾಕೆ ಅನುಮಾನ ಬರ್ತೈತೆ. ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳಲ್ಲ, ಏನಕ್ಕಿರ್ಬೇಕು? ಇಲ್ಲ, ಏನೋ ಟ್ರಿಕ್ಸ್ ಐತೆ, ಏನೋ ಐಡಿಯಾ ಮಾಡ್ತಿದ್ದಾಳೆ. ಪಾಪ ಹಂಗೇನಲ್ಲ. ಅದೇ ನಾನು ಅನ್ಕೊಂಡಂಗೆ
ಸ್ವಲ್ಪ ದಿವಸ ಹೋಗ್ತಾ ಹೋಗ್ತಾ ಅವಳಿಗೆ ಗೊತ್ತಾಗುತ್ತೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಅವ್ರಿಗೆ ಗೊತ್ತಾಗುತ್ತೆ ನಂಗೇನೆ. ನನ್ನ ಬಗ್ಗೆ ಪಾಪ ಇವಳಿಗೆ ಇವಾಗ ಗೊತ್ತಾಗೈತೆ. ಅದಕ್ಕೆ ಅವಳೆ ಮನ್ಸಲ್ಲ ಅನ್ಕೊಂಡ್ಬಿಟ್ಟು ಪಾಪ ನಮ್ಮ ಅತ್ತಿಗೆಗೆ ಈ ರೀತಿ ಎಲ್ಲ ಬೇಜಾರು ಮಾಡಿಸ್ಬಾರ್ದು ಅಂತ ಅನ್ಕೊಂಡು ಈ ರೀತಿ ಮಾತಾಡ್ತಿದ್ದಾರೆ. ಹೆಂಗ ಸದ್ಯ ಇವಳಿಗಾದ್ರೂ ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ ನನ್ನ ಬಗ್ಗೆ, ಅಷ್ಟೇ ಸಾಕು ನನಗೆ. ಅದ್ಕೆ ಅದ್ಕೆ ಈಗ ಪಾಪ ನೀವುನು ಪಾಪ ಬೆಳಿಗ್ಗೆ ನಾನು ಕೆಲಸ ಮಾಡಿ 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 ಸಾಕಾಗಿರ್ತೀರ ಅತ್ಲಗಿ. ನನ್ಗೂ ಕಣ್ಣಾರೆ ನೋಡಕ್ ಆಗ್ತಿಲ್ಲ ಅತ್ಲಗಿ ನೀವು ಕೆಲಸ ಮಾಡ್ತೀರ ನೋಡಿ. ಏನಾರ ಕೆಲಸ ಮಾಡಿಸ್ತಾನಂತ ಅನ್ಕೊಳ್ತೀನಿ, ಆದ್ರೆ ಅಮ್ಮ ಬೇರೆ ಏನಾರ ಅಂದ್ಬಿಡ್ತಾರಲ್ಲ, ಅದಕ್ಕೋಸ್ಕರ ಏನು ಮಾಡಿಸ್ತಾನೆ ಸುಮ್ಮನಿದ್ದೀನಿ. ಅದಕ್ಕೆ ಪಾಪ ನೀವು ಬಟ್ಟೆ ಎಲ್ಲ ತೊಳೆದು ಸಾಕಾಗಿರ್ತೀರಾ. ಈಗ ಹೋಗಿರಿ, ನೀವು ಬಟ್ಟೆ ತೊಳಿತೀರಿ, ನಾನೇ ಮಜ್ಜಿಗೆನೋ ಮಸಾಲೆ ಮಜ್ಜಿಗೆನೋ ಜ್ಯೂಸು, ಪೈನಾಪಲ್ ಜ್ಯೂಸು, ಸೇಬಿನ ಹಣ್ಣಿನ ಜ್ಯೂಸು, ಇಲ್ಲ ಬನಾನಾ ಜ್ಯೂಸು ಏನಾದ್ರೂ ಮಾಡ್ಕೊಂಬಂದು ನಿಮ್ಗೆ ಕೊಡ್ತೀನಿ, ಕುಡೀರೋ ಅಂತೆ. ಹೋಗಿ ಅದಕ್ಕೆ ನೀವು ಅದೇನ್ ಕೆಲಸ ಮಾಡ್ಕೊಂಡ್ರಿ, ಹೋಗ್ರಿ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಈ ಚಂದು ಹಿಂಗಾಡ್ತಿದ್ದಾಳೆ ಇವತ್ತು. ಇವಳು ಚಂದುನೇನಾ? ನನ್ಗೆ ಯಾಕೆ ಅನುಮಾನ ಬರ್ತೈತಲ್ಲ, ಬೇರೆಯವರ ಇರ್ಬೇಕಾ ಚಂದು ಇರ್ಬೇಕಾ? ಇಷ್ಟೊಂದೆಲ್ಲ ನನಗೆ ಕಂಡ್ರೇನೆ ನಾನು ಅವಳು ಮುಂದೆ ಹೋಗ್ಬಿಟ್ಟು ನಿನ್ಕೊಂಡು ಮಾತಾಡ್ಸಿದ್ರೆ ಆಯ್ತು. ಹಂಗೆ ಉರ 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 ಅನ್ನವಳು, ಅಷ್ಟೊಂದೆಲ್ಲ ಕೋಪ ಮಾಡ್ಕೊಂಡವಳು. ಇವಾಗ ನೋಡಿದ್ರೆ ಅಷ್ಟು ಚೆನ್ನಾಗಿ ಬಾಯಿ ತುಂಬಾ ಅದಕ್ಕೆ ಅಂತ ಮಾತಾಡ್ತಾಳೆ, ಅಷ್ಟು ಮುದ್ದಾಗಿ ಮಾತಾಡ್ಸಿದಾಳೆ. ಏನಪ್ಪ ಇದು? ಒಂದು ನನ್ಗೆ ಅರ್ಥನೇ ಆಗ್ತಿಲ್ವಲ್ಲ. ಏನೋ ಇರ್ಬೇಕು, ನನಗ್ ಗೊತ್ತಾಗ್ತಿಲ್ಲ ಅಷ್ಟೇ. ಪತ್ತೆ ಹಚ್ತೀನಿ, ಏನಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅದ್ಕೆ ಅದ್ಕೆ ಇದಾಗತ್ಗೆ ಏನೋ ಯೋಚನೆ ಮಾಡ್ಕೊಂಡ್ ನಿಂತ್ಕೊಂಡ್ಬಿಟ್ರಲ್ಲ, ಯಾಕೆ ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ರಿ? ನಮ್ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಯಾಕೆ ಇಷ್ಟ ದಿವಸ ಏನು ಮಾತಾಡ್ತಿರಲ್ಲ, ಇವಾಗ ಏನು ಇಷ್ಟೊಂದು ನಗ್ನಾಗ್ತಾ ಇಷ್ಟೊಂದ್ ಚೆನ್ನಾಗೆಲ್ಲ ಮಾತಾಡ್ತಿದ್ದಾಳೆ, ಏನಿರ್ಬೇಕು ಇವಳಿಗೆ ಏನಾಯ್ತು ಅಂತ ಯೋಚನೆ ಮಾಡ್ತಿದ್ರಾ? ಇಲ್ಲ ಅದಕ್ಕೆ ನಿಜಾಗ್ಲೂ ಮೊದ್ಲು ಅಷ್ಟೇ ಇವಾಗ್ಲೂ ಅಷ್ಟೇ ನಿಮ್ಮ ಮೇಲೆ ಪ್ರೀತಿ ಏನ್ ಕಡಿಮೆ ಆಗಿಲ್ಲ, ಪ್ರೀತಿ ಇಟ್ಕೊಂಡಿದೀನಿ. ಆದ್ರೆ ಏನ್ ಮಾಡೋದು, ನೀವು ಬೇರೆ ನಾನ್ ಬೇರೆ ಮದುವೆ ಆಗಿ ಬಂದಾದ್ಮೇಲೆ ನನ್ಕಿಂತ ಮುಂಚೆನೆ ನೀವು ಬೇರೆ ಮದುವೆ ಆಗಿ ಬಂದಿದ್ರಲ್ಲ. ನಮ್ಮ ಅಣ್ಣ ನನ್ಗೆ ಮೊದ್ಲೆಲ್ಲ ಸಖತ್ ಪ್ರೀತಿಯಿಂದ ಸಾಕಿದ್ನಲ್ಲ, ನೀವು ಮದುವೆ ಆದ್ರಲ್ಲ, ಒಂದ್ ಸ್ವಲ್ಪ ಕೋಪ ಅಷ್ಟೇ, ಇನ್ನೇನಿಲ್ಲ. ನಿಮ್ ಬುದ್ಧಿ ಏನಂತ ನನಗೆ ಈಗೀಗ ಹೋಗ್ತಾ ಹೋಗ್ತಾ ಗೊತ್ತಾಯ್ತು. ನೀವು ಎಷ್ಟು ಒಳ್ಳೆಯವರು, ನೀವು ಪಾಪ ನಮ್ಗೆಲ್ಲ ಎಷ್ಟೊಂದೆಲ್ಲ ಕೇರ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ನೋಡ್ಕೊಂತೀರಾ ಅಂತ ಇತ್ತೀಚೆಗೆ ಗೊತ್ತಾಗೋಯ್ತು. ಅದಕ್ಕೆ ನಿಮ್ಗೆ ಬೆಲೆ, ಗೌರವ, ರೆಸ್ಪೆಕ್ಟ್ ಎಲ್ಲದನ್ನು ಕೊಡ್ತಿದೀನಿ, ಆಯ್ತಾ? ನಿಮ್ಗೆ ಬಾಯಿ ತುಂಬಾ ನಾನು ಅದಕ್ಕೆ ಅಂತಾನೆ ಕರಿಬೋದ್ರಾ? ಅಯ್ಯೋ ಇದೇನಮ್ಮ ಹಿಂಗೆಲ್ಲ ಹೇಳ್ತೀಯ? ಅಲ್ಲ ಕಣಮ್ಮ, ಬಾಯಿ ತುಂಬಾ ಕರಿಯಮ್ಮ, ಬೇಡ ಅಂದವ್ರು ಯಾರಮ್ಮ? ನಿನಗ್ ಬೇಡ ಅಂತ ಯಾರು ಹೇಳೋಣ? ಅಲ್ಲ, ನಿನ್ಗೆ ಅದಕ್ಕೆ ಅಂತ ಕರಿ ಹಕ್ಕು ಎಲ್ಲ ಇದೆ ಕಣಮ್ಮ. ಇನ್ನೊಂದು ಚಂದು, ಈ ಮನೇಲೂ ನಿನ್ಗೆ ಹಕ್ಕಿದೆ ಕಣಮ್ಮ. ನಿನಗ ಮನೆ ಬಿಟ್ಟು ಬೇರೆ ಕಡೆ ಮದುವೆ ಆಗ್ಬಿಟ್ಟೆ ಅಂತ ನಿನ್ಗೇನು ಯಾರದೂ ಬೇಜಾರ ಮಾಡ್ಸಂಗಾಗ್ಲಿ, ನಿನ್ಗೆ ಮನ್ಸಿಗೆ ನೋಡ್ಕೊಂಡಂಗಾಗ್ಲಿ ಯಾರು ಏನು ಹೇಳಲ್ಲ, ಯಾರು ಏನು ಬೈಯಲ್ಲ, ಸರಿನಾ? ನೀನು ಬಾ, ಖುಷಿ ಖುಷಿಯಿಂದ ನಿನ್ಗೆ ಏನ್ ಬೇಕು ಅದನ್ನೆಲ್ಲ ಚೆನ್ನಾಗಿ ನೋಡ್ಕ, ಮನೆಯೆಲ್ಲ ತಿನ್ಕ. ದಿನಾಲು ನೀ ಇದೇ ಊರಲ್ಲಲ್ವಾ ಇನ್ನೇ ಮದ್ವೆ ಆಗ್ತಿರೋದು, ಬರ್ತಿರ್ಬೋದು, ಹೋಗ್ತಿರ್ಬೋದು, ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ನಾವ್ ಹೇಳ್ದಂಗೆಲ್ಲ ಕೆಲಸ ಮಾಡ್ಕೊಂಡು, ನೀವೂನು ಕೆಲಸ ತೋಟದಲ್ಲೆಲ್ಲ ಕೆಲಸ ಮಾಡ್ಕೊಂಡು, ಇಲ್ಲೆಲ್ಲ ಮನೆಯಲ್ಲ ಹತ್ರ ಎಲ್ಲ ಇದ್ದು ಒಟ್ಟಿಗೆ ಜೀವನ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ಅದಕ್ಕೆ ಆರಾಮಾಗಿರ್ಬೋದು ನಾವು ಇನ್ಮೇಲಿಂದ. ನಾನು ನಿಮ್ ಜೊತೆ ಇಷ್ಟ ದಿವಸ ಈ ರೀತಿ ಎಲ್ಲ ನಾನು ಕೋಪ ಮಾಡ್ಕೊಳೋದು, ಬೇಜಾರ್ ಮಾಡ್ಸೋದು ಇವೆಲ್ಲ ಮಾಡ್ಬಿಟ್ನಲ್ಲ. ಅದಕ್ಕೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ್ರಿ. ಇನ್ಮೇಲಿಂದ ಈ ರೀತಿ ಎಲ್ಲ ಮಾಡಲ್ಲ. ನಾನು ನಿಮ್ ಜೊತೆ ಚೆನ್ನಾಗೇ ಇರ್ತೀನಿ, ಆಯ್ತಾ? ನೀವ್ ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡು ಖುಷಿ ಖುಷಿಯಾಗಿರೋಣ ನಾವೆಲ್ಲಾರು. ಅಯ್ಯೋ ಅಯ್ಯೋ ಚಂದು, ಬೇಡ ಅಂದವ್ರು ಯಾರಮ್ಮ? ಸದ್ಯ ಖುಷಿಯಾಗಿ ಇರ್ಬೇಕಂತ ಅಲ್ವೇ ನಮ್ಮ ನಾವು ಇಷ್ಟ ದಿವಸ ಬಯಸಿದ್ದು. ನನ್ಗಿಂತ ನೀನೀಗ ನನ್ಗೆಲ್ಲ ಚೆನ್ನಾಗಿ ಮಾತಾಡ್ತಿರೋದು, ನನ್ಗೆ ಇದ್ ಮಾಡ್ತಿರೋದು ಎಲ್ಲದನ್ನು ನಿಮ್ಮ ಅಣ್ಣ ನೋಡ್ಬಿಟ್ರೆ ಎಷ್ಟು ಖುಷಿಯಾಗಿ ಗೊತ್ತಾ ಅವರಿಗೆ? ಸಖತ್ ಖುಷಿ ಆಗೋಗ್ಬಿಡುತ್ತೆ ಕಣಮ್ಮ. ಬಹಳ ಖುಷಿಯಾಗಿರ್ಬೋದು. ಎಲ್ಲಾರು ಅಷ್ಟೇ ಕಣಮ್ಮ, ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನ್ ಪ್ರಯೋಜನ ಐತೆ? ಎಲ್ಲಾರು ಒಟ್ಟಿಗೆ ಚೆನ್ನಾಗಿದ್ರೆ ಅಷ್ಟೇನಪ್ಪ. ಅದು ಮಾತ್ರ ನಿಜಾನೇ. ಅದಕ್ಕೆ ಇರ್ಲಿ ಬಿಡಿ, ಇಷ್ಟ ದಿವಸ ಈ ರೀತಿ ಮಾಡಿದ್ದಕ್ಕೆ ಬೇಜಾರ್ ಮಾಡ್ಕೋಬೇಡ್ರಿ. ಇಲ್ಲ 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 ಕಣಮ್ಮ, ನಾನ್ ಆ ರೀತಿ ಎಲ್ಲ ಬೇಜಾರ್ ಮಾಡ್ಕೊಳಲ್ಲ, ಸುಮ್ಕಿರು. ಹಂಗೆಲ್ಲ ನಾನು ಬೇಜಾರ್ ಮಾಡ್ಕೊಂಡಿದ್ರೆ ನಿನ್ಗೆ ಬಂದ್ ನಾನು ಮಾತಾಡ್ತಾನೆ ಇರಲ್ಲ, ಗೊತ್ತಾ ನಿನ್ಗೆ?